ಟ್ರೋಲ್ ಬಗ್ಗೆ ನೀವು ಮಾತಾಡಿದ್ರಿ. ಜಾನ್ವಿಗೂ ಮತ್ತೆ ಟ್ರೋಲ್ಗೂ ಅವಿನಾಭಾವ ಸಂಬಂಧ. ನೀವು ಆಂಕರ್ ಆಗಿದ್ದಾಗಿಂದ ಹಿಡಿದು ಇಲ್ಲಿವರೆಗೂ ಟ್ರೋಲರ್ಸ್ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು. ಹೌದು, ಆಕ್ಚುಲಿ ಅದು ಸಪೋರ್ಟೇ ಒಂದ್ ರೀತಿ. ಎಲ್ಲೋ ಕೆಲವರು ನೆಗೆಟಿವ್ ಮಾಡ್ತಾರೆ, ಅದ್ ಬಿಟ್ರೆ ಪಾಸಿಟಿವ್ ಆಗಿ ಮಾಡೋರು ತುಂಬಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆನ ಇಲ್ಲ, ಆಕ್ಚುಲಿ ಇವಾಗ ನೀವು ನೋಡ್ಬೋದು ನಮ್ಮ ಪ್ರೀ ರಿಲೀಸ್ ಇಂದ ಹಿಡಿದು ಮುಹೂರ್ತದಿಂದ ಹಿಡಿದು ಅಂದ್ರೆ ಅದು ಪಾಸಿಟಿವ್ ಅಂಡ್ ನೆಗೆಟಿವ್ ಟ್ರೋಲ್ ಎರಡು ತರಾನು ಇರುತ್ತಲ್ವಾ. ಪಾಸಿಟಿವ್ ಆಗಿ ತುಂಬಾ ಇವಾಗ ಎಲ್ಲ ಫೋನ್ ಮಾಡಿ ಏನ್ ಭರ್ಜರಿ ಆಗಿದೆ ನಿಮ್ ಪ್ರಮೋಷನ್ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಅವ್ರಗಳೇ ಕಾರಣ, ನಮ್ಮ ಮೀಡಿಯಾದವರು. ಅದ್ರ ಆಚೆಗೆ ಹಂಗೆ ಸ್ವಲ್ಪ ಇರುತ್ತಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಅದು ಮಾಡ್ತಾ ಇರ್ತಾರೆ. ಬಟ್ ಏನು ಮಾಡಕ್ ಆಗೋದಿಲ್ಲ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಕೂಡ ತಗೋಬೇಕಾಗತ್ತೆ. ಕೆಲವೊಂದ್ಸಲ ಹಿಂಗಾದಾಗ ನಾನೇನಾದ್ರು ಜಾಸ್ತಿ ಮಾತಾಡ್ತಾ ಇದ್ದೀನಾ, ನಾನು ಮಾತಾಡೋದೇ ಹಿಂಗೆ ಸ್ವಲ್ಪ ಅಂದ್ರೆ ನೇರವಾಗಿ ಓಪನ್ ಅಪ್ ಆಗಿ ಮಾತಾಡ್ತೀನಿ. ಜಾಸ್ತಿ ಓಪನ್ ಅಪ್ ಆಯ್ತಾ ಹಂಗೂ ಅನ್ಸ್ಬಿಡುತ್ತೆ ಆ ಟ್ರೋಲ್ಗಳನ್ನೆಲ್ಲ ನೋಡಿದಾಗ. ಬಟ್ ಇಟ್ಸ್ ಓಕೆ, ಅದು ಇನ್ನ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಈಗ ಒಂದು 2 years ಇಂದ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನನಗೆ ಅಂತಲ್ಲ, ಅದು ಎಲ್ರಿಗೂ ಅದೇ ಅಲ್ವಾ, ಎಲ್ರಿಗೂ ಅದೇ ಟ್ರೋಲು. ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ ತನಕ ಕೂಡ ಹಾಗೆ ಹೋಗುತ್ತೆ. ಕಟ್ ಅಂಡ್ ಪೇಸ್ಟ್ ಮಾಡಿರ್ತಾರೆ. ಅದನ್ನ ಕೆಲವರು ಎಷ್ಟು ಬುದ್ಧಿವಂತರು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ ಅಂದ್ರೆ, ಎಲ್ಲಾ ನಟರು ಹೇಳಿರೋದನ್ನ ಒಂಚೂರು ತಗೊಂಡು ಅವ್ರ ಸಿನಿಮಾಗೆ ಎಲ್ಲರೂ ಬೈಟ್ ಕೊಟ್ಟಿದ್ದಾರೆ ಅಂತ ಕಟ್ ಮಾಡಿ ಮಾಡ್ತಾರೆ. ಇವರೆಲ್ಲ ಸೇರಿ ಒಂದ್ ಸಿನಿಮಾಗೆ ಕೊಡಕ್ ಸಾಧ್ಯನೇ ಇಲ್ವಲ್ಲ ಅಂದ್ರೆ ಅವ್ರು ಎಲ್ಲೆಲ್ಲೋ ಮಾತಾಡಿರ್ತಾರೆ. ಅದನ್ನೆಲ್ಲಾ ಸೇರಿಸಿ ಅಂದ್ರೆ ಅವ್ರ ಕ್ರಿಯೇಟಿವಿಟಿ, ಅವರ ಒಂದು ಆಲೋಚನೆ ನೆಕ್ಸ್ಟ್ ಲೆವೆಲ್. ಇದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹಾಗಾಗಿ ನಾನೇನ್ ತುಂಬಾ ತಲೆ ಕೆಡಿಸ್ಕೊಳಲ್ಲ. ಅದು ಒಂದ್ಸಲ ರೀಚ್ ಮಾಡ್ಬಿಡುತ್ತೆ ನಮ್ಮನ್ನ. ಈಗ ನೀವು ಮೊನಾಲಿಸಾನ ತಗೊಂಡ್ರೆ, ಕುಂಭಮೇಳ ಮೊನಾಲಿಸಾ, ರುದ್ರಾಕ್ಷಿ ಇಡೀ ಇಂಡಿಯಾದಲ್ಲಿ ಫೇಮಸ್. ನೀವೊಂದು 100 ಕೋಟಿ ಕೊಟ್ರು ಅಷ್ಟು ಪ್ರಮೋಷನ್ ಯಾರಿಗಾದ್ರೂ ಸಿಗುತ್ತಾ? ಪ್ರಮೋಟ್ ಮಾಡಿದ್ರು ಜನ ನೋಡ್ತಾರ. ಯಾರೋ ಒಬ್ರು ವಿಡಿಯೋ ತೆಗ್ದು ಹಾಕಿದ್ರು ಚೆನ್ನಾಗಿದ್ದಾಳೆ ಅಂತ, ಸೊ ಅದನ್ನ ಓಡ್ತಾ ಇದಾರೆ ಅಂದ್ಮೇಲೆ ಎಲ್ಲರೂ ತೆಗ್ದು ಹಾಕಿದ್ರು. ಪಾಪ ಕೆಲವರು ಅವಳು ಬಾಲಿವುಡ್ ಅಲ್ಲಿ ಮಾಡ್ತಿದ್ದಾಳೆ ಅಂತಾರೆ, ಕೆಲವರೆಲ್ಲ ಒಬ್ಬ ಊರೇ ಬಿಟ್ಟು ಹೋದ್ರು ಅಂತಾರೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.